ನಮಸ್ತೆ, ಶುಭೋದಯ. ವಿಶೇಷ ನೇರ ಪ್ರಸಾರ ಜ್ಯೋತಿಷ ಕಾರ್ಯಕ್ರಮ ಬೃಹತ್ ಜಾತಕಂಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಎಂದಿನಂತೆ ಈ ದಿನವೂ ಕೂಡ ಪಂಚಾಂಗದ ವಿಚಾರಗಳನ್ನು, ದ್ವಾದಶ ರಾಶಿಗಳ ಫಲಾನುಫಲಗಳನ್ನು, ಜೊತೆಗೆ ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ಮೃತ್ಯುಂಜಯ ಪೂಜೆಯ ವಿಚಾರವನ್ನು ತಿಳಿಸಿಕೊಡಲಿಕ್ಕೆ ಖ್ಯಾತ ಜ್ಯೋತಿಷಿಗಳು, ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು ಶ್ರೀ ಆಚಾರ್ಯ ಗುರೂಜಿಯವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಗೆನ ಚರಾಚರಂ ತತ್ಪದಂ ದರ್ಶಿತಂ ಗೆನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಂ ಅಪಹರ್ತಾರಂ ಧಾತಾರಂ ಸರ್ವಸಂಪದ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ವೀಕ್ಷಕರೇ, ಮೊದಲನೇದಾಗಿ ಈ ದಿನದ ಪಂಚಾಂಗದ ವಿಚಾರಗಳು ಹೇಗಿದೆ ಅನ್ನೋದನ್ನ ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ, ತಿಥಿರ್ವಿಷ್ಣುಸ್ತದಾವಾರೋ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರ್ಣಂ ಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನು ನಾವು ಪಂಚಾಂಗಗಳು ಅಂತ ಹೇಳುವಂಥದ್ದು. ಈ ಪಂಚಾಂಗಗಳನ್ನು ಯಾರು ದಿನನಿತ್ಯವೂ ಕೂಡ ಶ್ರವಣವನ್ನು ಮಾಡ್ತಾರೆ, ಹಾಗೆ ಪಠಣವನ್ನು ಮಾಡ್ತಾರೆ, ಅವರಿಗೆ ಆ ದಿನ ಅಭಿವೃದ್ಧಿ ಆಗುತ್ತೆ ಅಂತ ಹೇಳುತ್ತೆ ಶಾಸ್ತ್ರ. ಈ ದಿನದ ಪಂಚಾಂಗವನ್ನು ನೋಡೋಣ. ಈ ದಿನ ವಿಶ್ವಾವಸುನಾಮ ಸಂವತ್ಸರ ಇರುವಂಥದ್ದು. ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ. ಆಷಾಢ ಮಾಸದ ಶುಕ್ಲ ಪಕ್ಷದ ಶುಕ್ಲ ನವಮಿ ಶುಕ್ರವಾರ ಬಂದಿರುವಂಥದ್ದು. ಚಿತ್ತ ನಕ್ಷತ್ರ, ಶಿವಯೋಗ, ಕೌಲವ ಕರ್ಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಇನ್ನು ಈ ದಿನದ ರಾಹುಕಾಲ, ಯಮಗಂಡ ಕಾಲಗಳನ್ನು ಕೂಡ ಅಷ್ಟೇ ಅವಶ್ಯಕವಾಗಿ ತಿಳ್ಕೊಬೇಕಾಗುತ್ತೆ. ಈ ದಿನದ ರಾಹುಕಾಲವನ್ನು ನೋಡೋಣ. ಈ ದಿನ 10 ಗಂಟೆ 48 ನಿಮಿಷದಿಂದ 12 ಗಂಟೆ 24 ನಿಮಿಷದವರೆಗೆ ಇದನ್ನು ನಾವು ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲ ಮಧ್ಯಾಹ್ನ 3 ಗಂಟೆ 37 ನಿಮಿಷದಿಂದ 5 ಗಂಟೆ 13 ನಿಮಿಷದವರೆಗೆ ಇದನ್ನು ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೊಬೋದು. ಇನ್ನು ಗುಳಿಕ ಕಾಲ 7 ಗಂಟೆ 35 ನಿಮಿಷದಿಂದ 9 ಗಂಟೆ 11 ನಿಮಿಷದವರೆಗೆ ಇದನ್ನು ಗುಳಿಕ ಕಾಲವನ್ನು ಕೂಡ ತಿಳ್ಕೊಬೋದು. ಇನ್ನು ಬ್ರಾಹ್ಮಿ ಮುಹೂರ್ತ, ಜಪ ತಪ ಹೋಮ ಹವನಾದಿಗಳು ಮಾಡ್ಕೊಳ್ಲಿಕ್ಕೆ, ಮಂತ್ರ ಜಪ ಸಿದ್ಧಿ ಮಾಡ್ಕೊಳ್ಲಿಕ್ಕೆ ತುಂಬ ಪ್ರಶಸ್ತವಾಗಿರುವಂಥ ಸಮಯ ಈ ಬ್ರಾಹ್ಮಿ ಮುಹೂರ್ತ. ಈ ದಿನ 4:29ರಿಂದ 5 ಗಂಟೆ 14 ನಿಮಿಷದವರೆಗೆ ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು. ಇನ್ನು ಈ ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ನೋಡ್ಕೊಳ್ಬೇಕು. ಈ ದಿನ ಬೆಳಗ್ಗೆ ಸೂರ್ಯೋದಯ 5 ಗಂಟೆ 59 ನಿಮಿಷಕ್ಕೆ ಸೂರ್ಯೋದಯವಾದರೆ, ಸಂಜೆ ಸೂರ್ಯಾಸ್ತಮ 6 ಗಂಟೆ 50 ನಿಮಿಷಕ್ಕೆ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ವೀಕ್ಷಕರೇ, ಗುರುಗಳಿಂದ ಪಂಚಾಂಗದ ವಿಚಾರಗಳನ್ನು ತಿಳಿದುಕೊಂಡಿದ್ದೇವೆ. ಇನ್ನು ದ್ವಾದಶ ರಾಶಿಗಳ ಫಲಾನುಫಲ ಈ ದಿನ ಹೇಗಿದೆ ಅನ್ನೋದನ್ನ ಗುರುಗಳು ತಿಳಿಸ್ಕೊಡ್ತಾರೆ. ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಬಹುದು. ನಿಮ್ಮ ಯಾವುದೇ ಸಮಸ್ಯೆಗಳು ಇದ್ದರೂ ಸಹ ಗುರುಗಳಿಂದ ನೇರವಾಗಿ ಪರಿಹಾರಗಳನ್ನು ಕಂಡುಕೊಳ್ಳಬಹುದು. ಗುರುಗಳೇ, ಇನ್ನು 12 ರಾಶಿಗಳ ಫಲಾನುಫಲ ಈ ದಿನ ಹೇಗಿದೆ? ನೋಡಿ, ಇದನ್ನು ತುಂಬ ವಿಶೇಷವಾಗಿರುವುದು ಅಂತ ಹೇಳ್ತಿದ್ದೀವಿ. ಯಾಕಂದರೆ ಇವತ್ತು 12 ರಾಶಿಗಳ ಫಲಾನುಫಲಗಳ ಜೊತೆಯಲ್ಲಿ ಮೃತ್ಯುಂಜಯ ಪೂಜೆಯ ಬಗ್ಗೆ ಕೆಲವೊಬ್ಬರಿಗೆ ಹೇಳ್ತಾ ಇರ್ತಾರೆ, ಗುರುಗಳಿಗೆ ತುಂಬ ಆರೋಗ್ಯ ತಪ್ತಾ ಇರುತ್ತೆ, ಅಥವಾ ಪದೇ ಪದೇ ಆಕ್ಸಿಡೆಂಟ್ಗಳಾಗ್ತಾ ಇರುತ್ತೆ, ಅಥವಾ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಈ ಮೃತ್ಯುಂಜಯಗೆ ಮೃತ್ಯುವಿಗೆ ಸಂಬಂಧಪಟ್ಟಂತಹ ದೋಷ ಪರಿಹಾರ ಮಾಡಿಕೊಳ್ಳಿಕ್ಕೆ ಏನೆಲ್ಲ ತಂತ್ರಗಳನ್ನು ನಾವು ಅನುಸರಿಸಬೇಕಾಗುತ್ತೆ, ಯಾವೆಲ್ಲ ಪೂಜೆಗಳನ್ನು ಮಾಡಬೇಕು, ಎಲ್ಲವನ್ನು ಕೂಡ ನಾನು ತಿಳಿಸ್ಕೊಡ್ತೇನೆ. ಇನ್ನು ದ್ವಾದಶ ರಾಶಿಗಳು: ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿ. ಪ್ರಥಮ ರಾಶಿ ಮೇಷರಾಶಿಯವರಿಗೆ ನೋಡೋಣ. ಇದನ್ನ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಅಂತ ಹೇಳುವಂಥದ್ದು. ಇದನ್ನ ಆರೋಗ್ಯದಲ್ಲಿ ಕೊಂಚ ಏರುಪೇರಾಗುವ ಸಂಭವ ಇರುವಂಥದ್ದು. ಮೇಷರಾಶಿಯವರು ಗಮನದಲ್ಲಿಟ್ಕೊಳ್ಳಿ. ಆರೋಗ್ಯದ ಕಡೆ ಯೋಚನೆ ಮಾಡಬೇಕು, ಚಿಂತನೆ ಮಾಡಬೇಕು. ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಆರೋಗ್ಯ ಪರಿಹಾರ ಮಾಡಿಕೊಳ್ಳಿಕ್ಕೆ, ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವತ್ತ ನೀವು ಗಮನವನ್ನು ಕೊಡಬೇಕಾಗುತ್ತೆ. ಇನ್ನು ಹೊಸ ಕಾರ್ಯವನ್ನು ಆರಂಭಿಸಲು ಕೂಡ ಅನುಕೂಲಕರ ದಿನ ಅಂತ ಹೇಳ್ತಾರೆ. ಏನಾದರೂ ಮೇಷರಾಶಿಯವರು ನೋಡ್ಕೊಳ್ಳಿ, ಇವತ್ತು ಏನಾದರೂ ಹೊಸದಾಗಿ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ರೆ, ಯಾವುದೋ ಒಂದು ಹೊಸ ಕೆಲಸ ಮಾಡಬೇಕು ಅಂದ್ಕೊಂಡಿದ್ರೆ ಇವತ್ತು ಒಳ್ಳೆ ದಿನ ಅಂತ ಹೇಳ್ತಾರೆ. ಶುಕ್ರವಾರ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ಇವತ್ತು ನವಮಿ ಶುಕ್ರವಾರ ಇರೋದ್ರಿಂದ ಏನಾದರೂ ನಿಮ್ಮ ಕೆಲಸ ಕಾರ್ಯ ಆಗಬೇಕು ಅಂದ್ಕೊಂಡಿದ್ರೆ, ಹೊಸದಾಗಿ ಏನಾದರೂ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿರೋರು ಅದ್ರ ಬಗ್ಗೆ ಯೋಚನೆ ಮಾಡುವಂಥದ್ದು, ಚಿಂತನೆ ಮಾಡುವಂಥದ್ದು ಮಾಡ್ಕೊಳ್ಳಿ. ನಿಮ್ಗೆ ಈ ದಿನ ಅನುಕೂಲ ಆಗುತ್ತೆ. ಇನ್ನು ಈ ಸಭೆ ಸಮಾರಂಭಗಳು ಕೂಡ ಭೇಟಿ ನೀಡುವಂಥ ಅವಕಾಶಗಳು ಇರುತ್ತೆ ಅಂತ ಹೇಳುವಂಥದ್ದು. ಇವತ್ತು ಯಾರೆಲ್ಲ ಮೇಷರಾಶಿಗಳಿದ್ದೀರಾ, ಯಾವುದೊಂದು ಸಮಾರಂಭಗಳಿಗೆ ಹೋಗುವಂಥದ್ದು ಅಥವಾ ಎಲ್ಲೋ ಒಂದು ಧಾರ್ಮಿಕ ಪೂಜೆ ಪುನಸ್ಕಾರಗಳಾಗ್ತಾ ಇರುತ್ತೆ, ಅಲ್ಲಿ ಒಂದು ಭೇಟಿ ನೀಡುವಂಥ ಅವಕಾಶಗಳೇನಾದರೂ ಇತ್ತು ಅಂತಂದರೆ ಅಲ್ಲಿ ಹೋಗಿ ಅಲ್ಲಿಂದ ಅನುಕೂಲಗಳು ಕೂಡ ನಿಮಗೆ ಈ ದಿನ ಆಗುವಂಥದ್ದು ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿಯವರಿಗೆ ನೋಡಿದಾಗ ಇವತ್ತು ದಿನದ ಆರಂಭ ಅತ್ಯಂತ ಆರಾಮದಾಯಕವಾಗಿಯೂ ಮತ್ತು ಸ್ಫೂರ್ತಿದಾಯಕವಾಗಿಯೂ ಇರುತ್ತೆ ಅಂತ ಹೇಳ್ತೀನಿ. ನೋಡಿ, ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ತುಂಬ ಚೆನ್ನಾಗಿರುತ್ತೆ ಅಂತ, ಅದೇ ಯಾವುದೋ ಒಂದು ಕೆಲಸ ಕಾರ್ಯ ಅಂದ್ಕೊಂಡಿರ್ತೀರ, ಆ ಕೆಲಸ ಒಂದು ಶುಭ ಆಗುವಂತಹ ಮುನ್ಸೂಚನೆ ಆಗ್ಬೋದು, ಅಥವಾ ಒಳ್ಳೆ ಮಾತುಗಳನ್ನು ಕೇಳುವಂಥದ್ದು ಆಗ್ಬೋದು, ಯಾವುದೋ ಒಂದು ಕೆಲಸ ಆಗಿರುವಂತಹ ಒಂದು ಮುನ್ಸೂಚನೆ ಇರುವಂಥದ್ದು, ಯಶಸ್ಸಾಗುವಂಥದ್ದು ಎಲ್ಲವೂ ಕೂಡ ಇರುತ್ತೆ. ಇವತ್ತು ಸ್ಫೂರ್ತಿದಾಯಕವಾಗಿರುತ್ತೆ ಇವತ್ತು ದಿನದ ಆರಂಭ ಅಂತ ಹೇಳ್ತಾ ಇದೆ. ಇನ್ನು
ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಅಭಿವೃದ್ಧಿ ಕಂಡು ಬರುತ್ತೆ ನೋಡಿ. ಹಣದ ವಿಚಾರವಾಗಿ ಕೂಡ ಅಭಿವೃದ್ಧಿ. ವೃಷಭ ರಾಶಿಯವರು ಯಾರೆಲ್ಲ ಇದ್ದೀರಾ, ಇವತ್ತು ಒಳ್ಳೆಯ ದಿನ ನಿಮಗೆ. ನೀವು ಏನೇ ಕೆಲಸ ಇದ್ರೂ ಕೂಡ ಇವತ್ತು ಅನುಕೂಲ ಆಗುತ್ತೆ, ಒಳ್ಳೆ ಸ್ಫೂರ್ತಿದಾಯಕವಾಗಿರುತ್ತೆ ದಿನ, ಇವತ್ತು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದೆ. ಹಣದ ವಿಚಾರವಾಗಿ ಅನುಕೂಲ ಅಂತ ಹೇಳ್ತಾ ಇದೆ. ಇನ್ನು ಮಕ್ಕಳ ವಿದ್ಯೆಯಲ್ಲಿ ಕೂಡ ಹಿನ್ನಡೆ ಕಂಡು ಬರುವುದು. ಮಕ್ಕಳ ವಿದ್ಯಾಭ್ಯಾಸದ ಕಡೆ ಗಮನವನ್ನು ಕೊಡಬೇಕಾಗುತ್ತೆ. ಆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಕಾಣುವಂಥದ್ದು ಎಲ್ಲ ಕೂಡ ಇರೋದ್ರಿಂದ ವೃಷಭ ರಾಶಿಯವರಿಗೆ ಸ್ವಲ್ಪ ಹೆಚ್ಚಿನ ಜಾಗ್ರತೆ ವಹಿಸುವುದು ಸೂಕ್ತ ಮಕ್ಕಳ ವಿಷಯದಲ್ಲಿ ಅಂತ ಹೇಳುವಂಥದ್ದು ಈ ದಿನ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವರಿಗೆ ನೋಡಿದಾಗ ಧಾರ್ಮಿಕ ಮತ್ತು ಮಂಗಲ ಕಾರ್ಯಕ್ರಮಗಳಲ್ಲಿ ಭೇಟಿ ನೀಡುವ ಅವಕಾಶಗಳಿರುವಂಥದ್ದು ನೋಡಿ. ಮಿಥುನ ರಾಶಿಯವರಿಗೂ ಕೂಡ ಇವತ್ತು ಒಂದು ಧಾರ್ಮಿಕವಾಗಿರುವಂತಹ ಪೂಜೆ ಪುನಸ್ಕಾರಗಳಿಗೆ ಭೇಟಿ ನೀಡುವಂಥ ಅವಕಾಶಗಳಿದ್ದರೆ ಹೋಗ್ಬೋದು. ಇನ್ನು ಮಿತ್ರರ ಭೇಟಿಯಿಂದ ಕೂಡ ಆರ್ಥಿಕ ಲಾಭ ದೊರಕುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಏನಾದರೂ ನಿಮಗೆ ತೊಂದರೆ ಆಗಿತ್ತು ಅಂತಂದರೆ ನಿಮ್ಮ ಮಿತ್ರರ ಭೇಟಿಯಿಂದ ನೋಡಿ ಆರ್ಥಿಕ ಸಂಕಷ್ಟ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಶುಭ ದಿನ ಅಂತ ಹೇಳ್ತಾ ಇದೆ. ಪ್ರಯಾಣದಲ್ಲಿ ಎಚ್ಚರಿಕೆ ಆಗುತ್ತೆ ನೋಡಿ. ಮಿಥುನ ರಾಶಿಯವರು ಕೂಡ ಏನಾದರೂ ದೂರದ ಪ್ರಯಾಣ ಇತ್ತು ಅಂತಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾ ಇದೆ. ಏನಾದರೂ ಎಲ್ಲಾದರೂ ಹೊರಗಡೆ ಹೋಗುವಾಗ ಆಗಲಿ ಅಥವಾ ಒಂದು ವಾಹನ ಚಲಾವಣೆ ಮಾಡುವಾಗ ಆಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ವಾಹನದಿಂದ ಅಸೌಖ್ಯ ಅಂತ ತೋರಿಸ್ತಿರುವಂಥದ್ದು. ಪ್ರಯಾಣದಲ್ಲಿ ಎಚ್ಚರಿಕೆ ಇದ್ದರೆ ತುಂಬ ವಿಶೇಷವಾಗಿರುತ್ತೆ ಇದನ್ನು ಮಿಥುನ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ನೋಡಿದಾಗ ನೀವು ಆಡಿದ ತಮಾಷೆ ಮಾತು ಪತಿ ಪತ್ನಿಯರಲ್ಲಿ ವಿರಸ ಉಂಟು ಮಾಡುವಂಥದ್ದು. ಈಗ ಸಾಮಾನ್ಯವಾಗಿ ಪತಿ ಪತ್ನಿಯರೆಂದೇ ಒಂದು ಕೆಲವೊಂದು ತಮಾಷೆಯ ಮಾತುಗಳನ್ನು ಆಡ್ತಾ ಇರ್ತೀರ. ಆದರೆ ಇವತ್ತು ನೋಡಿ ಆ ತಮಾಷೆಯ ಮಾತುಗಳಿಂದ ಕೆಲವೊಂದು ಏನೋ ಒಂದು ಬೇರೆ ಥರ ಆಗುವಂಥದ್ದು ಅಥವಾ ಆ ಮಾತು ಇಷ್ಟ ಆಗದಲ್ಲಿ ಇರುವಂಥದ್ದು, ಅದರಿಂದ ವಿರಸಗಳು ಆಗುವಂಥದ್ದಲ್ಲಿ ಹೆಚ್ಚಿನ ಜಾಗ್ರತೆ ವಹಿಸಬೇಕಾಗುತ್ತೆ ಕರ್ಕಾಟಕ ರಾಶಿಯವರು. ಇನ್ನು 2 ಬಾರಿ ಚಿಂತನೆ ಮಾಡಿ ಮಾತನಾಡಬೇಕು. ಏನಾದರೂ ಮಾತನಾಡುವಾಗ ಸ್ವಲ್ಪ ಯೋಚನೆ ಮಾಡಬೇಕು. ಹಿಂದೆ ಮುಂದೆ ಯೋಚನೆ ಮಾಡಿ ಮಾತನಾಡಬೇಕಾಗುತ್ತೆ. ಯಾಕಂದರೆ ಮಾತಿನಿಂದಲೇ ಇವತ್ತು ನಿಮಗೆ ಕೆಲವೊಂದು ಸಂಕಷ್ಟಗಳನ್ನು ಎದುರಿಸಬೇಕು ಅಂತ ಹೇಳ್ತಾ ಇದೆ. ಇನ್ನು ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವ ಅವಕಾಶ ಮತ್ತು ವಿದೇಶದಿಂದ ಶುಭವಾರ್ತೆ ಕೂಡ ಸಮಾಚಾರ ಬರಲಿದೆ ಅಂತ ಹೇಳಿ ನೋಡಿ. ಕಟಕ ರಾಶಿಯವರಿಗೆ ಒಳ್ಳೆಯ ವಿಚಾರ ಇವತ್ತು. ವಿದೇಶದ ವಿಚಾರವಾಗಿ ಕೂಡ ನಿಮಗೆ ಅನುಕೂಲದ ಒಳ್ಳೆಯ ಒಂದು ಸಮಾಚಾರವನ್ನು ಕೇಳ್ತೀರ ಅಂತ ಹೇಳುವಂಥದ್ದು ಇದನ್ನು ಕರ್ಕಾಟಕ ರಾಶಿಯವರಿಗೆ. ಸಿಂಹರಾಶಿಯವರಿಗೆ ನೋಡಿದಾಗ ಇದನ್ನ ಹೊಸದಾದ ಸಂಕಲ್ಪ ನಿಮಗೆ ಹೊಸತನ ಮತ್ತು ಹೊಸ ಹುಮ್ಮಸ್ಸು ಕೂಡ ಹುಟ್ಟು ಹಾಕುತ್ತೆ ಅಂತ ಹೇಳ್ತಾ ಇದೆ. ಏನಾದರೂ ಹೊಸದಾಗಿ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿರುವವರು, ಉದ್ಯೋಗ ಎಲ್ಲೋ ಬೇರೆ ಕಡೆ ಉದ್ಯೋಗ ನೋಡ್ತಾ ಇರ್ತೀರಾ, ಎಲ್ಲೋ ಕೆಲಸ ತೊಂದರೆ ಆಗ್ತಾ ಇರುತ್ತೆ, ಅಥವಾ ಯಾವುದೋ ಒಂದು ವಿಚಾರವಾಗಿ ಹೊಸದಾಗಿ ಏನಾದರೂ ನೀವು ಸಂಕಲ್ಪ ಮಾಡಿಕೊಂಡ್ರೆ ಅದರಿಂದ ಅಭಿವೃದ್ಧಿ ಮತ್ತು ಹುಮ್ಮಸ್ಸು ಕೂಡ ಹೆಚ್ಚಾಗುವಂಥದ್ದು ಕೂಡ ಇವತ್ತು ಸಿಂಹರಾಶಿಯವರಿಗೆ ಇರುವಂಥದ್ದು. ಪ್ರಚಲಿತ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಿರಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಯಾವುದೋ ಒಂದು ಸಮಸ್ಯೆ ಇರುತ್ತಲ್ವ, ಆ ಸಮಸ್ಯೆಗಳಿಗೆ ಈ ದಿನ ಪರಿಹಾರಗಳನ್ನು ಕೂಡ ಕಂಡುಕೊಳ್ಳಲಿಕ್ಕೆ ಶುಭ ದಿನ. ಇನ್ನು ಮಿತ್ರರು ಮತ್ತು ಸಂಬಂಧಿಕರ ಆಗಮನ ಕೂಡ ಆಗುವಂಥದ್ದು. ಯಾರೆಲ್ಲ ಸಿಂಹರಾಶಿಗಳು ಇದ್ದೀರಾ ನೋಡಿ, ಒಳ್ಳೆಯ ದಿನ ಇವತ್ತು. ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಪರಿಹಾರ ಮಾಡ್ಕೊಳ್ತಾರೆ ಮತ್ತು ನಿಮ್ಮ ಸಂಬಂಧಿಕರು ಕೂಡ ಆಗಮನ ಆಗುವಂಥ ಮುನ್ಸೂಚನೆ ಕೂಡ ಇರೋದ್ರಿಂದ ಅನುಕೂಲ ದಿನ ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ನಿಮ್ಮ ಕಾರ್ಯಗಳು ಅಡೆತಡೆ ಇಲ್ಲದೆ ಮುಂದೆ ಸಾಗುವುದು ಅಂತ ಹೇಳ್ತಾರೆ. ಕನ್ಯಾ ರಾಶಿಯವರಿಗೂ ಶುಭ ದಿನ. ಯಾವುದೇ ಕೆಲಸ ಕಾರ್ಯದ್ದು ಕೂಡ ಅಡೆತಡೆಗಳಿಲ್ದಲ್ಲ, ಏನು ತೊಂದರೆಗಳಿಲ್ದಲ್ಲ ಎಲ್ಲ ಕೆಲಸ ಕಾರ್ಯಗಳು ನಿಮಗೆ ಆಗುತ್ತೆ. ಇವತ್ತು 2 ಮನಸ್ಸು ಮಾಡೋ ಅವಶ್ಯಕತೆ ಇಲ್ಲ. ಯಾವುದೋ ಒಂದು ಕೆಲಸ ಒಂದು ಕನಸು ಕಟ್ಕೊಂಡಿರ್ತೀರ, ಯಾವುದೋ ಒಂದು ಕೆಲಸ ಆಗಬೇಕು ಅಂತ ಇರುತ್ತೆ, ದಿನನಿತ್ಯವೂ ಕೂಡ ಅದು ಕಾಡಿಸ್ತಾ ಇರ್ತಾರೆ, ಅಥವಾ ಯಾರೋ ಏನೋ ಒಂದು ವಿಚಾರ ಕೆಲಸ ಕಾರ್ಯ ಆಗ್ತಾ ಇರಲ್ಲ, ಮುನ್ನುಗ್ಲಿಕ್ಕೆ ಆಗ್ತಾ ಇರಲ್ಲ, ಶುಭವಾಗ್ತಾ ಇರಲ್ಲ, ಅವೆಲ್ಲವಕ್ಕೂ ಕೂಡ ಈ ದಿನ ಶುಭ ದಿನ ಅಂತ ಹೇಳ್ತಾ ಇದೆ. ಮತ್ತು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಸಂಘ ಸಂಸ್ಥೆಗಳಿಂದ ಸನ್ಮಾನ ಕೂಡ ದೊರೆಯುವ ಸಾಧ್ಯತೆ ಅಂತ ಹೇಳ್ತಿದೆ. ಕನ್ಯಾ ರಾಶಿಯವರಿಗೆ ಒಳ್ಳೆ ದಿನ, ಶುಭ ದಿನ ನೋಡಿ. ಕೆಲವೊಬ್ಬರು ಸಾರ್ವಜನಿಕವಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರ್ತೀರಾ, ಸಮಾಜದಲ್ಲಿ ಬೆಳವಣಿಗೆ ಕಾಣಬೇಕು ಅಂದ್ಕೊಳ್ತಾ ಇರ್ತೀರಾ, ಅಂಥವ್ರಿಗೆ ಶುಭ ದಿನ. ನಿಮಗೆ ಈ ದಿನ ಒಂದು ಸನ್ಮಾನ ಮಾಡುವಂಥದ್ದು, ನಿಮ್ಮನ್ನು ಗುರುತಿಸುವಂತಹ ಸನ್ನಿವೇಶವನ್ನು ಕೂಡ ಇದನ್ನು ನೋಡ್ಬೋದು. ಹಣಕಾಸಿನ ಸ್ಥಿತಿ ಕೂಡ ಉತ್ತಮವಾಗಿರ್ತಿದಿನ ಕನ್ಯಾ ರಾಶಿಯವರಿಗೆ. ಇನ್ನು ತುಲಾರಾಶಿಯವರಿಗೆ ನೋಡಿದಾಗ ನಿಗದಿತ ಕಾರ್ಯಗಳೆಲ್ಲವೂ ಕೂಡ ಸುಲಭವಾಗಿ ಪೂರ್ಣಗೊಳ್ಳುತ್ತೆ ನೋಡಿ. ತುಲಾರಾಶಿಯವರಿಗೂ ಕೂಡ ಅಂದ್ಕೊಂಡಂಥ ನಿಗದಿತ ಕೆಲಸ ಕಾರ್ಯಗಳು, ಯಾವುದೋ ಒಂದು ಕೆಲಸ ಇವತ್ತು ಆಗಬೇಕು ಅಂದ್ಕೊಂಡಿರ್ತೀರಲ್ವ, ಅದೆಲ್ಲವೂ ಕೂಡ ನಿಮಗೆ ಇದನ್ನು ಶುಭವಾಗುತ್ತೆ ಅಂತ ಹೇಳ್ತಾ ಇದೆ. ಸುಲಭವಾಗಿ ಪೂರ್ಣ ಆಗುತ್ತೆ. ಬೇಡವಾದ ವಿಷಯಗಳ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತೀರಾ ಅಂತ ಹೇಳೋದು ನೋಡಿ. ಬೇಡವಾದಿರೋ ವಿಚಾರನ ಯೋಚನೆ ಮಾಡ್ತೀರಾ ಅಂತ ಹೇಳ್ತಾ ಇದೆ. ಹಾಗಾಗಿ ನೋಡಿ, ಜಾತಕ ಫಲದಲ್ಲಿ ಈ ರೀತಿ ಇದ್ದಾಗ ನಾವೇನು ಮಾಡಬೇಕು, ಅದನ್ನು ನಾವು ತಪ್ಪಿಸ್ಬೇಕಾಗುತ್ತೆ. ಬೇಕಾಗದಿರೋ ವಿಚಾರಗಳ ಬಗ್ಗೆ ಚಿಂತೆಯನ್ನು ಬಿಡಬೇಕು. ಆಗುವಂತಹ ಕೆಲಸ ಕಾರ್ಯಗಳ ಬಗ್ಗೆ ನೀವು ಯೋಚನೆ ಮಾಡಿದಾಗ ನಿಮಗೆ ಅನುಕೂಲ ಆಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡಿಬೋದು. ಇನ್ನು ಹಣಕಾಸಿನ ಸ್ಥಿತಿ ಕೂಡ ತುಲಾರಾಶಿಯವರೆಗೂ ಕೂಡ ಇದನ್ನು ಹಣದ ವಿಚಾರವಾಗಿ ತುಂಬ ಆರ್ಥಿಕ ಒಂದು ಸಂಕಷ್ಟದಿಂದ ದೂರ ಆಗ್ತೀರಾ, ಹಣದ ವಿಚಾರವಾಗಿ ಅನುಕೂಲ ಇದೆ ಅಂತ ಕೂಡ ಇವತ್ತು ಹೇಳ್ತಾ ಇದೆ ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇದನ್ನು ನೋಡಿದಾಗ ವೃತ್ತಿ ಜೀವನದಲ್ಲಿ ಏರುಪೇರಾಗುತ್ತದೆ. ಒಂದು ಕೆಲಸ ಕ್ಷೇತ್ರದಲ್ಲಿ ಎಲ್ಲ ಒಂದು ಹತ್ರ ವೃತ್ತಿ ಏನಾದರೂ ಆಗಲಿ, ಯಾವ್ದು ಕೆಲಸ ಮಾಡ್ತಾ ಇರ್ತೀರಲ್ಲ, ಸ್ವಲ್ಪ ಅಲ್ಲಿ ಒಂದು ಏರುಪೇರಾಗುವಂತಹ ಸನ್ನಿವೇಶ ಇರುವಂಥದ್ದು. ಇನ್ನು ಅವಿವಾಹಿತರಿಗೆ ವಿವಾಹ ಯೋಗ ಇದೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ವೃಶ್ಚಿಕ ರಾಶಿಯವರು ಅವಿವಾಹಿತರಿರ್ತೀರಾ, ಈ ವಿವಾಹದ ಮಾತುಕತೆ ಮಾಡಲಿಕ್ಕೆ ಅಥವಾ ವಿವಾಹಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ನಿಮಗೆ ಇದನ್ನು ತುಂಬ ವಿಶೇಷವಾಗಿರುತ್ತೆ, ಅನುಕೂಲ ಯೋಗ ಇದೆ ಅಂತ ಹೇಳ್ತಾ ಇದೆ. ಇನ್ನು ಆರ್ಥಿಕ ಸ್ಥಿತಿ ಕೂಡ ಸಾಧಾರಣವಾಗಿರುತ್ತೆ, ಹಣದ ವಿಚಾರವಾಗಿ ಸ್ವಲ್ಪ ಸಾಧಾರಣವಾಗಿರುತ್ತೆ ಇವತ್ತು ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರಾಶಿಯವರಿಗೆ ನೋಡಿದಾಗ ಪ್ರಯಾಣದ ಕಾಲದಲ್ಲಿ ಎಚ್ಚರಿಕೆ ಅಗತ್ಯ ನೋಡಿ. ಧನುರಾಶಿಯವರು ಕೂಡ ಎಲ್ಲದೂ ಹೊರಗಡೆ ಹೋಗಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಹೊಸ ಕಾರ್ಯಗಳು ಆರಂಭಿಸಲು ಶುಭ ದಿನ ಅಂತೇಳಿ ಎಲ್ಲ ಧನುರಾಶಿಯವರು ಏನಾದರೂ ನೀವು ಕೂಡ ಹೊಸದಾಗಿ ಏನಾದರೂ ಪ್ರಾರಂಭ ಮಾಡಬೇಕಂದ್ರೂ ಕೂಡ ಇವತ್ತು ಶುಭ ದಿನ. ಖರ್ಚಿಗೆ ತಕ್ಕಷ್ಟು ಹಣ ಬರುವುದರಿಂದ ಇದನ್ನ ತೊಂದರೆ ಏನಿಲ್ಲ ಅಂತ ಹೇಳ್ತಿದೆ. ಒಳ್ಳೆ ದಿನ, ಹಣದ ವಿಚಾರವಾಗಿ ಅನುಕೂಲ ಇದೆ.
ಇವತ್ತೆಲ್ಲವೂ ಕೂಡ ನಿಮಗೆ ಸುಭೀಕ್ಷ ಆಗುತ್ತೆ ಅಂತ ಹೇಳ್ತಾರೆ ಇವತ್ತು ಧನುರಾಶಿಯವರಿಗೆ. ಗುರುಗಳೇ, ಒಬ್ಬರು ಕರೆ ಸಿದ್ಧವಾಗಿದೆ, ನೋಡೋಣ. ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ರೂಪಾ ಅಂತ ಮೇಡಮ್. ರೂಪಾ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿಂದ. ಬೆಂಗಳೂರಿಂದ. ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ನಮ್ಮ ಅಮ್ಮಗಳ ಬಗ್ಗೆ ಕೇಳಬೇಕಾಯ್ತು. ಹುಟ್ಟಿದ ದಿನಾಂಕವನ್ನು ತಿಳಿಸಿ. 18/3/2025 ಮೇಡಮ್. 18/3/2025. ಹುಟ್ಟಿದ ಸ್ಥಳ? ಬೆಂಗಳೂರೇ ಮೇಡಮ್. ಮಧ್ಯಾಹ್ನ 2:29. ಮಧ್ಯಾಹ್ನ 2:29. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ಏನ್ ಗುರುಜಿ. ಪ್ರಶ್ನೆ ಇತ್ತು? ಅವ್ರ ಆರೋಗ್ಯ ಹೇಗಿದೆ ಮುಂದೆ ಹೇಳಿ. ಇವಾಗ ಎಷ್ಟು ಹುಟ್ಟಿರೋದು, ಯಾವಾಗ ಹುಟ್ಟಿರೋದು ಇದು? ಈ 3 ತಿಂಗಳು ಮಗು. 3.5 ತಿಂಗಳು ಏನಾದ್ರು ತೊಂದರೆ ಆಗ್ತಾ ಇದೆಯಾ? ನೋಡಿ, ಈಗ ಶೀತಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು, ಚಂದ್ರ ನೋಡಿ ನೀಚ ಸ್ಥಾನದಲ್ಲಿ ಇರೋದ್ರಿಂದ ಏನಾಗುತ್ತೆ, ಕೆಲವೊಂದು ಈಗ ಶೀತಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳಾಗುತ್ತೆ. ಮಗುಗೆ ಪದೇ ಪದೇ ಕೋಲ್ಡ್ ಆಗುವಂಥದ್ದೆಲ್ಲ ಕೂಡ ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನೊಂದು ಅವ್ರದ್ದು ಒಂದು ಜಾತಕ ರೀತಿ ನೋಡಿದಾಗ ಕೆಲವು ಶನಿಯ ಒಂದು ನೀಚ ದೃಷ್ಟಿಯಿಂದ ಕೂಡ ಕೆಲವೊಂದು ಆರೋಗ್ಯ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಹಾಗಾಗಿ ನೀವೇನು ಮಾಡಬೇಕು, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾಳೆ ಶನಿವಾರ ಆಗಿರೋದ್ರಿಂದ ನೀವು ಒಂದು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಒಂದು ಯಂತ್ರವನ್ನು ಕಟ್ಸ್ಕೊಂಡ್ಬರ್ಬೇಕು ಮಗುಗೆ. ಇನ್ನೇನು ಜಾತಕ ರೀತಿ ಎಲ್ಲ ಚೆನ್ನಾಗಿದೆ, ಕೆಲವೊಂದು ಒಂದು ಗ್ರಹಗಳ ನೀಚ ಸ್ಥಾನದಿಂದ ಒಂದು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತಮ್ಮ. ಹಾಗಾಗಿ ನಾಳೆ ಶನಿವಾರ ಆಗಿರೋದ್ರಿಂದ ನೀವು ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಲು ಒಂದು ಯಂತ್ರವನ್ನು ಕಟ್ಸ್ಕೊಂಡು ಬನ್ನಿ, ಎಲ್ಲವೂ ಕೂಡ ಅನುಕೂಲ ಆಗುತ್ತಮ್ಮ. ಶುಭ, ಚೆನ್ನಾಗಿದೆ ಮಗುವಿನ ಒಂದು ಜಾತಕ. ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಿರುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಗಳೇ. ಇನ್ನುಳಿದ ರಾಶಿಗಳ ಫಲಾನುಫಲ ಹೇಗಿದೆ ನೋಡಿ? ಮುಂದಿನ ರಾಶಿ ಮಕರ ರಾಶಿ. ಇದನ್ನು ಮಕರ ರಾಶಿಯವರಿಗೆ ನೋಡಿದಾಗ ಅಂದುಕೊಂಡ ಕಾರ್ಯಗಳ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳದೇ ಇರುವುದರಿಂದ ಮಾನಸಿಕ ಚಿಂತೆ ಉಂಟಾಗುತ್ತೆ ಅಂತ ಹೇಳ್ತಾರೆ. ನೋಡಿ, ಇವತ್ತು ಯಾವುದೋ ಒಂದು ಕೆಲಸ ಕಾರ್ಯ ಅಂದ್ಕೊಂಡಿರ್ತೀರ, ಅದು ಇವತ್ತು ಆಗಲ್ಲ ಅಂತೆ. ಹಾಗಾಗಿ ಮಾನಸಿಕವಾಗಿ ಕೂಡ ಸ್ವಲ್ಪ ಚಿಂತೆ ಮಾಡುವಂತಹ ಒಂದು ಅವಕಾಶ ಇರುತ್ತೆ. ಇನ್ನು ಆತ್ಮವಿಮರ್ಶೆ ಮಾಡಿಕೊಳ್ಳುವುದು ಒಳ್ಳೆಯದು. ಒಂದು ಯಾವುದಕ್ಕೆ ಒಳ್ಳೆಯದು, ಯಾವುದು ಕೆಟ್ಟದ್ದು, ಹಿಂದೆ ಏನು ತಪ್ಪಾಗಿದೆ ಅದ್ರ ಬಗ್ಗೆ ಸ್ವಲ್ಪ ವಿಮರ್ಶೆ ಮಾಡಿಕೊಳ್ಳಿ, ಅದರಿಂದ ಅನುಕೂಲ ಆಗುತ್ತೆ. ಇನ್ನು ಸಿನಿಮಾ ಹಾಗೂ ಮನೋರಂಜನೆಗೋಸ್ಕರ ಹೆಚ್ಚು ಸಮಯ ಕಳೆಯುವಂಥ ಅವಕಾಶಗಳಿರುವಂಥದ್ದು ಇದನ್ನು ಮಕರ ರಾಶಿಯವರಿಗೆ. ಇನ್ನು ಕುಂಭರಾಶಿಯವರಿಗೆ ಇದನ್ನು ನೋಡಿದಾಗ ಮಂಗಳ ಕಾರ್ಯದಲ್ಲಿ ಪಾಲ್ಗೊಳ್ಳಲಿದ್ದೀರಿ. ತೀರ್ಥಯಾತ್ರೆ ಮಾಡುವ ಯೋಗ ಕೂಡ ಇರುವಂಥದ್ದು ಒಳ್ಳೆಯ ಶುಭ ದಿನ. ಕುಂಭರಾಶಿಯವರಿಗೆ ಎಲ್ಲಾದರೂ ಹೊರಗಡೆ ತೀರ್ಥಕ್ಷೇತ್ರಗಳಿಗೆ, ದೇವಸ್ಥಾನಗಳಿಗೆ ಹೋಗಲು ಅವಕಾಶ ಇತ್ತು ಅಂತಂದರೆ ನೀವು ಹೋಗಿ ಬನ್ನಿ, ಅನುಕೂಲ ಆಗುತ್ತೆ. ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಹಿರಿಯರ ಸಲಹೆಯನ್ನು ಪಡ್ಕೊಳ್ಳಿ. ನೋಡಿ, ಏನಾದರೂ ಕುಂಭರಾಶಿಯವರು ಏನಾದರೂ ಹೊಸದಾಗಿ ಏನಾದರೂ ಪ್ರಾರಂಭ ಮಾಡುವಂಥದ್ದು, ಯಾವುದೇ ನಿರ್ಧಾರ ವೈಯಕ್ತಿಕ ವಿಚಾರವಾಗಿ ಕೂಡ ನಿರ್ಧಾರಗಳು ಮಾಡುವಾಗ ಹಿರಿಯರ ಬೆಂಬಲವನ್ನು ತಗೊಂಡಾಗ ನಿಮಗೆ ಅನುಕೂಲ ಆಗುತ್ತೆ ಕುಂಭರಾಶಿಯವರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿ. ಅಧಿಕ ಗಳಿಕೆ ಇದು ಶುಭ ದಿನವಾಗಲಿದೆ. ಅಧಿಕ ಗಳಿಕೆ ನೋಡಿ, ಒಂದು ವ್ಯಾಪಾರ ಉದ್ಯೋಗ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಲಿಕ್ಕೆ ಸ್ವಲ್ಪ ಒಂದು ಹಣದ ವಿಚಾರವಾಗಿ ಅನುಕೂಲ ಆಗಬೇಕು ಅಂತಿದ್ರೆ ಒಳ್ಳೆ ಶುಭ ದಿನ ಅಂತ ಹೇಳ್ತಾ ಇದೆ. ವ್ಯಾಪಾರಿಗಳಿಗೆ ಬಾಕಿ ಇರುವ ಹಣ ಕೂಡ ದೊರಕುವಂಥದ್ದು. ಎಲ್ಲೆಲ್ಲ ವ್ಯಾಪಾರಸ್ಥರು ಇರ್ತೀರಾ, ವ್ಯಾಪಾರದಲ್ಲಿ ಏನಾದರೂ ತೊಂದರೆ ಆಗಿದ್ದು ಅಥವಾ ಹಣದ ವಿಚಾರವಾಗಿ ಅನಾನುಕೂಲ ಆಗಿದ್ದರೆ ಇವತ್ತು ಅನುಕೂಲ ಆಗುತ್ತೆ. ಇಂದು ಪ್ರತಿಯೊಂದು ಕಾರ್ಯವೂ ಕೂಡ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ಒಳ್ಳೆಯ ವಿಚಾರ. ಮೀನರಾಶಿಯವರು ಕೂಡ ತುಂಬ ಚೆನ್ನಾಗಿದೆ. ಹಣದ ವಿಚಾರವಾಗಿ ಜಾಗೃತರಾಗಿರಬೇಕಾಗುತ್ತೆ. ಇನ್ನು ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ಈ ದಿನ ಮೃತ್ಯುಂಜಯ ಪೂಜೆಯ ಬಗ್ಗೆ ಗುರುಗಳು ತಿಳಿಸಿಕೊಡಲಿದ್ದಾರೆ. ನವಗ್ರಹಗಳ ಜೊತೆಗೆ ಮಾಡಬಹುದಾದಂತಹ ಮೃತ್ಯುಂಜಯ ಪೂಜೆ, ಇದನ್ನು ಯಾಕೆ ಮಾಡಬೇಕು, ಮೃತ್ಯುಂಜಯ ಪೂಜೆ ಅಂದರೇನು, ಇದರ ಪರಿಣಾಮಗಳನ್ನು ಗುರುಗಳು ತಿಳಿಸ್ಕೊಡ್ತಾರೆ. ಗುರುಗಳೇ, ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಗಿತೆ ನಮಃ. ನಾವು ನವಗ್ರಹಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಅದ್ರ ಜೊತೆಯಲ್ಲೇ ನವಗ್ರಹಗಳ ಆರಾಧನೆಯ ಭಾಗವಾಗಿ ನಾವು ಮೃತ್ಯುಂಜಯ ಪೂಜೆಯನ್ನು ಕೂಡ ನಾವು ಮಾಡ್ಕೊಳ್ತೀವಿ. ಮೃತ್ಯುಂಜಯ ಜಪ ಮಾಡಿಸುವಂಥದ್ದು, ಮೃತ್ಯುಂಜಯ ತರ್ಪಣ ಕೊಡುವಂಥದ್ದು ಅಥವಾ ಮೃತ್ಯುಂಜಯ ಹೋಮ ಮಾಡುವಂಥದ್ದು. ಯಾಕೆ ಮೃತ್ಯುಂಜಯ ಪೂಜೆ ಮಾಡಬೇಕು ಅಂತ ನೋಡಿ, ಒಂದು ಕಾಲಮಾನದಲ್ಲಿ ನಮಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಅಕಾಲಿಕ ಮೃತ್ಯುದೋಷ ಅಂತ. ಅಂದರೆ ಎಲ್ಲೋ ಒಂದು ಹತ್ರ ಗಾಡಿಗಳಲ್ಲಿ ಹೋಗಬೇಕಾದ್ರೆ ಅಪಘಾತಗಳು, ವಾಹನ ಮೃತ್ಯು ಅಂತ ಹೇಳ್ತೀವಿ. ವಾಹನದಲ್ಲಿ ಹೋಗಬೇಕಾದ್ರೆ ಮೃತ್ಯು ಸಂಭವ ಆಗಿಬಿಡುತ್ತೆ, ಅಥವಾ ಪದೇ ಪದೇ ಆಕ್ಸಿಡೆಂಟ್ಗಳಾಗ್ತಾ ಇರುತ್ತೆ, ಅಪಘಾತಗಳಾಗುವಂಥದ್ದು. ಅಥವಾ ಈ ಸರ್ಪ ಮೃತ್ಯು ಅಂತ ಹೇಳ್ತೀವಿ, ಹಾವಿನಿಂದ ಬರುವಂತಹ ಮೃತ್ಯುದೋಷ, ಏನಾದರೂ ಜಾತಕ ರೀತಿ ಇರುವಂಥದ್ದು. ಅಥವಾ ವ್ಯಾಳ ಮೃತ್ಯು ಅಂತ ಹೇಳ್ತೀವಿ, ಯಾವುದೇ ರೀತಿ ಯಾವುದಾದರೂ ಪ್ರಾಣಿಗಳಿಂದ ಬರುವಂತಹ ಮೃತ್ಯು, ವ್ಯಾಳ ಮೃತ್ಯು ಅಂತ ಹೇಳುವಂಥದ್ದು. ಅಥವಾ ಪೈಶಾಚಿಕ ಮೃತ್ಯು, ಈಗ ನೋಡಿ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಆ ರೀತಿಯೆಲ್ಲ ಏನಾದರೂ ಮೃತ್ಯುದೋಷ ಜಾತಕದಲ್ಲಿದ್ದರೆ, ಅಕಾಲಿಕ ಮೃತ್ಯುದೋಷ ಏನಾದರೂ ಜಾತಕದಲ್ಲಿದ್ದರೆ ಸಾಮಾನ್ಯವಾಗಿ ಹೇಳ್ತಾರೆ, ಗುರುಗಳೇ ನಮ್ಗೆ ಈ ಥರ ತುಂಬ ಆರೋಗ್ಯ ಬಾಧೆ ಕಾಡ್ತಾ ಇರುತ್ತೆ, ಪದೇ ಪದೇ ಆರೋಗ್ಯ ಸಮಸ್ಯೆ ಆಗ್ತಾ ಇರುತ್ತೆ, ಅಥವಾ ಪದೇ ಪದೇಗಳು ಈ ಥರ ಅಪಘಾತಗಳಾಗ್ತಾ ಇರುತ್ತೆ, ಮನೆಯಲ್ಲಿ ಯಾರೋ ಒಂದು ಅಕಾಲಿಕ ಮೃತ್ಯು ಹೊಂದಿರ್ತಾರೆ. ಇದಕ್ಕೆಲ್ಲ ಏನು ಪರಿಹಾರಗಳು, ಯಾಕೆ ಇದು ಬರುತ್ತೆ ಅಂತ ನೋಡೋದು. ನೋಡಿ, ಈಗ ನಾವು ಸಾಮಾನ್ಯವಾಗಿ ಹೇಳ್ತಾರೆ ಅಷ್ಟಮದಲ್ಲಿ ಏನಾದರೂ ನೀಚ ಸ್ಥಾನಗಳ ದೃಷ್ಟಿ ಇತ್ತು ಅಥವಾ ನೀಚ ಗ್ರಹಗಳು ಏನಾದರೂ ಸ್ಥಿರವಾಗಿದ್ದರೆ, ಅಷ್ಟಮದಲ್ಲಿ ನಾವು ಹೇಳ್ತೀವಿ ಜಾತಕವನ್ನು ನೋಡಿದಾಗ ಅಷ್ಟಮದಲ್ಲಿ ಏನಾದರೂ ಇತ್ತು ಅಂದರೆ ರೋಗ ಬಾಧೆ ಕಾಣುವಂಥದ್ದು, ಮೃತ್ಯುದೋಷ, ಅಕಾಲಿಕ ಮೃತ್ಯು ಬಾಧೆ ಕಾಣುವಂಥದ್ದು ಎಲ್ಲ ಕೂಡ ಇರುತ್ತೆ. ಆ ರೀತಿ ಇರುವಂಥದ್ದು ನಾವು ಮೃತ್ಯುಂಜಯ ಪೂಜೆಯನ್ನು ಮಾಡಿಸ್ಕೊಳ್ಬೇಕು ಅಂತ. ಮೃತ್ಯುಂಜಯ ಪೂಜೆ ಮಾಡುವಂಥದ್ದು, ಹೋಮ ಮಾಡುವಂಥದ್ದು ತುಂಬ ವಿಶೇಷವಾಗಿ ಫಲಗಳು ಸಿಗುತ್ತೆ. ನೋಡಿ, ಯಾರಿಗೆ ಪದೇ ಪದೇ ಈ ವಾಹನದಲ್ಲಿ ಅಪಘಾತಗಳಾಗ್ತಾ ಇರುತ್ತೆ ಅಥವಾ ರೋಗ ಬಾಧೆಯಿಂದ ನರಳ್ತಾ ಇರ್ತೀರಾ,
ಅಥವಾ ಈ ಮನೆಯಲ್ಲಿ ಏನಾದರೂ ಅಕಾಲಿಕ ಮೃತ್ಯು ಸಂಭವ ಆಗಿತ್ತು ಅಂತಂದರೆ ಈ ಮೃತ್ಯುಂಜಯ ಪೂಜೆ ಮಾಡಬೇಕು ಅಂತ. ಯಾರು ಬೇಕಾದರೂ ಮಾಡ್ಬೋದು ಇದನ್ನು. ಮೃತ್ಯುಂಜಯ ಪೂಜೆಯಲ್ಲಿ ಎಷ್ಟು ವಿಧಗಳು, ಯಾವ ರೀತಿ ಮಾಡುವಂಥದ್ದು? ಈಗ ನಾವು ಸಾಮಾನ್ಯವಾಗಿ ಎಲ್ಲಾದರೂ ನವಗ್ರಹಗಳ ಒಂದು ಪೂಜೆ, ನವಗ್ರಹ ಶಾಂತಿ ಮಾಡುವಾಗ ಮೃತ್ಯುಂಜಯನಲ್ಲಿಟ್ಟು ಪೂಜೆ ಮಾಡ್ತಾ ಇರ್ತೀವಿ. ಯಾವ ರೀತಿ? ಈಗ ಒಂದೊಂದು ನವಗ್ರಹಗಳು ಕೂಡ ಒಂದೊಂದು ಧಾನ್ಯಗಳು ಹೇಳ್ತೀವಿ. ಸೂರ್ಯನಿಗೆ ನಾವು ಈ ಗೋಧಿ ಮಾಡುವಂಥದ್ದು, ಆ ಚಂದ್ರನಿಗೆ ಅಕ್ಕಿಯಲ್ಲಿ ಒಂದು ಚಂದ್ರನ ಆರಾಧನೆ ಮಾಡಿಕೊಳ್ಳುವಂಥದ್ದು. ಅದೇ ರೀತಿ ಈ ಮೃತ್ಯುಂಜಯನಿಗೂ ಕೂಡ ನಾವು ಸಾಮಾನ್ಯವಾಗಿ ಎಲ್ಲರೂ ಕೂಡ ಗೊತ್ತಿರುತ್ತೆ, ಕುಂಬಳಕಾಯಲ್ಲಿ ನೋಡ್ತಾರೆ. ಕುಂಬಳಕಾಯಲ್ಲಿ ಒಂದು ಮೃತ್ಯುಂಜಯ ಪೂಜೆ ಮಾಡ್ತಾ ಇರ್ತೀವಿ. ಅದರ ಜೊತೆ ಬೆಲ್ಲದಲ್ಲಿ ಕೂಡ ನಾವು ಮೃತ್ಯುಂಜಯ ಪೂಜೆ ಮಾಡುವಂಥದ್ದು, ಮತ್ತು ಉಪ್ಪಿನಲ್ಲಿ ಮಾಡುವಂಥದ್ದು ಕೂಡ ತುಂಬ ವಿಶೇಷ ಅಂತ. ಈಗ ಸಾಮಾನ್ಯವಾಗಿ ಉಪ್ಪನ್ನು ನದಿಗೆ ಬಿಡಿಸ್ತಾ ಇರ್ತಾರೆ. ಏನಾದರೂ ಋಣಬಾಧೆ ಜಾಸ್ತಿಯಾಗಿ ಋಣಬಾಧೆಯಿಂದ ಈ ಆರೋಗ್ಯ ಸಮಸ್ಯೆ ಅಥವಾ ಮೃತ್ಯುಂಜಯ ಅಂದರೆ ಮೃತ್ಯುಗೆ ಸಂಬಂಧಪಟ್ಟಂತಹ ತೊಂದರೆಗಳೇನಾದರೂ ಆಗ್ತಾ ಇತ್ತು ಅಂತಂದರೆ ನಾವು ಉಪ್ಪಿನಲ್ಲಿ ಒಂದು ಮೃತ್ಯುಂಜಯ ಪೂಜೆಯನ್ನು ಮಾಡ್ಕೊಳ್ಬೇಕು. ಅಥವಾ ಬೆಲ್ಲದಿಂದ ಒಂದು ಬೆಲ್ಲದ ಅಚ್ಚಿಟ್ಟು ಆ ಬೆಲ್ಲದ ಅಚ್ಚಿಗೆ ನಾವು ಆ ಮೃತ್ಯುಂಜಯನ ಆವಾಹನೆ ಮಾಡ್ಕೊಳ್ತೀವಿ. ಇನ್ನು ಸಾಮಾನ್ಯವಾಗಿ ಕುಂಬಳಕಾಯಿ ಅಥವಾ ಒಂದು ಪೂರ್ಣ ಫಲ ಅಂತ, ಒಂದು ತೆಂಗಿನಕಾಯಿ ನಾವು ಹೇಳ್ತೀವಿ, ಪೂರ್ಣ ಫಲ ಅಂತ ಹೇಳ್ತೀವಿ. ಆ ರೀತಿಯೂ ಕೂಡ ನಾವು ಮೃತ್ಯುಂಜಯ ಪೂಜೆಯನ್ನು ಮಾಡ್ಬೋದು. ಇದರ ಆರಾಧನಾ ಕ್ರಮ ಯಾವ ರೀತಿ ಇರಬೇಕು ಅಂತಂದರೆ ನೋಡಿ, ಯಾವುದೇ ಮೃತ್ಯುಂಜಯ ಪೂಜೆ ಮಾಡಿ, ಮೃತ್ಯುಂಜಯ ಹೋಮ ಮಾಡಿ, ಜಪ ತುಂಬ ಒಂದು ವಿಶೇಷವಾಗಿ ಒಂದು ಇಂಪಾರ್ಟೆಂಟ್ ಅಂತ ಹೇಳುತ್ತೆ ಜಪ ಅಂತ. ನಾವು ಜಪ ಸಂಖ್ಯೆ ಎಷ್ಟು ಮಾಡ್ತೀವಿ ಅದು ಅರ್ಧದಷ್ಟು ನಾವು ಆಹುತಿಯನ್ನು ಕೊಡಬೇಕು ಹೋಮದ ಮುಖಾಂತರವಾಗಿ. ಸುಮ್ಮನೆ ಏನೋ ಗುರುಗಳೇ ಒಂದು ಮೃತ್ಯುಂಜಯ ಹೋಮ ಮಾಡಿ ಅಂತೇಳಿ ಮನೇಲಿ ಎಲ್ಲೋ ಒಂದು ಹೋಮ ಮಾಡಿಸೋವಂಥದ್ದಲ್ಲ. ಯಾಕಂದರೆ ಕೆಲವೊಬ್ರು ಏನಾಗ್ಬಿಡುತ್ತೆ, ಈಗ ಗೃಹ ಪ್ರವೇಶ ಅದು ಇದು ಏನೋ ಪೂಜೆ ಮಾಡ್ತಾ ಇರ್ತೀವಿ, ಆ ಒಂದು ಸಂದರ್ಭದಲ್ಲಿ ಗುರು ನಮ್ಮದೊಂದು ಮೃತ್ಯುಂಜಯ ಪೂಜೆ ಯಾರೋ ಹೇಳ್ಬಿಟ್ಟಿದ್ರು ಮಾಡಿಬಿಡಿ ಅಂದ್ಬಿಡ್ತಾರೆ. ಯಾಕಂದರೆ ಮೃತ್ಯುಂಜಯ ಅಂತಂದರೆ ಅದೇ ಒಂದು ಬೇರೆ ಥರ ಇರುವಂಥ, ಅದೊಂದು ತಂತ್ರಗಳಾಗಲಿ ಅದರ ಕೈಂಕರ್ಯ ಆಗಲಿ ಅದೆಲ್ಲ ಬೇರೆ ಇರುತ್ತೆ. ಅದನ್ನು ನಾವು ನಿಷ್ಠೆಯಿಂದ ಮಾಡಬೇಕು, ಆ ತಂತ್ರಯುಕ್ತವಾಗಿ ಮತ್ತು ಆಗಮಶಾಸ್ತ್ರ ರೀತಿ ಮಾಡಬೇಕಾಗುತ್ತೆ. ಅಂದರೆ ಗೊತ್ತಿರುವಂತಹ ಪುರೋಹಿತರಿಂದ ತಿಳಿದುಕೊಂಡು ಅದನ್ನು ಮುಂದುವರಿಸಬೇಕಾಗುತ್ತೆ. ಇನ್ನು ಜಪದ ಸಂಖ್ಯೆ ಬಗ್ಗೆ ತಾವು ಹೇಳ್ತಿದ್ರಿ ಗುರುಗಳೇ, ಅವರೇ ಆ ಜಪಗಳನ್ನು ಮಾಡಬೇಕಾ ಅಥವಾ ಬಲ್ಲ ಪುರೋಹಿತರಿಂದ ಅದನ್ನು ಮಾಡಿಸ್ಬೇಕಾಗತ್ತಾ, ಹೇಗಿರುತ್ತೆ? ನೋಡಿ, ತುಂಬ ವಿಶೇಷವಾಗಿರುವಂಥ ಪ್ರಶ್ನೆ ಇದು. ಜಪ ಮಾಡುವಂಥದ್ದು ಯಾರಾದರೂ ಸದ್ದು ಬ್ರಾಹ್ಮಣರಲ್ಲಿ ಜಪ ಮಾಡಿಸ್ಬೇಕು. ಯಾಕಂದರೆ ಜಪದ ಫಲವನ್ನು ಅವರು ನಮಗೆ ಕೊಡ್ತಾರೆ. ಜಪ ಮಾಡಿ ಆ ಜಪದಿಂದ ಬಂದಂಥ, ಅಲ್ಲಿ ಕೆಲವೊಬ್ರು ಏನು ಮಾಡ್ತಾರೆ, ಜಪದಿಂದ ತರ್ಪಣ ತೈಲ ಒಂದು ಜಲತರ್ಪಣ ಕೊಟ್ಟಿರ್ತಾರೆ, ಆ ಜಲತರ್ಪಣದಿಂದ ಪ್ರೋಕ್ಷಣೆ ಮಾಡ್ತಾರೆ. ಕೆಲವೊಬ್ರು ನೋಡಿರ್ತೀವಿ, ಈಗ ಎಲ್ಲ ವೀಡಿಯೋಸಲ್ಲೆಲ್ಲ ನೋಡ್ತಾ ಇರ್ತೀವಿ, ವಿಭೂತಿ ಇಟ್ಕೊಂಡಿರ್ತಾರೆ ಕೈಯಲ್ಲಿ. ವಿಭೂತಿ ಇಟ್ಕೊಂಡು ಅದನ್ನು ಜಪ ಮಾಡ್ತಾ ಇರ್ತಾರೆ. ವಿಭೂತಿ ಅದ್ರ ಕೆಳಗಡೆ ಬಿದ್ದರೆ ವಿಭೂತಿನ ಧಾರಣೆ ಮಾಡ್ತಾರೆ. ಯಾಕಂದರೆ ಅವ್ರ ಜಪದ ಫಲ ಎಲ್ಲ ಅದರಲ್ಲಿರುತ್ತೆ. ಅದರಲ್ಲಿರುವಂತಹ ಒಂದು ಅದನ್ನು ನಾವು ಮೃತ್ಯುಕ್ಕೆ ಅಂದರೆ ಒಂದು ವಿಭೂತಿಯನ್ನು ನಾವು ಹಣೆಗೆ ಧರಿಸಿದಾಗ ಆ ಮೃತ್ಯುಂಜಯ ಕಂಟಕ ದೋಷಗಳು ನಿವಾರಣೆ ಆಗುತ್ತೆ ಅಂತ. ಆ ರೀತಿ ಜಪ ಮಾಡಿಸಿ ನಂತರ ಏನು ಮಾಡಬೇಕು, ಹೋಮವನ್ನು ಮಾಡಬೇಕಾಗುತ್ತೆ. ಈಗ ಮೃತ್ಯುಂಜಯ ಪೂಜೆ ಅಂತ ಬಂದಾಗ ಈಗ ನಾವು ಕುಂಬಳಕಾಯಿ ತುಂಬ ವಿಶೇಷವಾಗಿರುತ್ತೆ. ಕುಂಬಳಕಾಯಿಯಿಂದನೂ ಕೂಡ ಕೆಲವೊಂದು ಆಹುತಿಗಳನ್ನು ಕೊಡ್ತಾ ಇರ್ತಾರೆ. ಅದನ್ನು ಒಂದು ಎಲ್ಲ ಸಂಸ್ಕಾರ ಮಾಡಿ ಒಂದು ಆಹುತಿಯನ್ನು ಕೊಡ್ತಾ ಇರ್ತಾರೆ. ಇನ್ನು ನಾವು ಈಗ ಬೆಲ್ಲದ ಅನ್ನವನ್ನು ಕೂಡ ಇದಕ್ಕೆ ನಾವು ಆಹುತಿ ಕೊಡ್ಬೋದು. ಮತ್ತು ಅರಿಶಿಣ ಅನ್ನ ಸಾಮಾನ್ಯವಾಗಿ ನೋಡಿರ್ತೀವಿ, ಅರಿಶಿಣ ಅನ್ನ ನಾವು ಆಹುತಿ ಕೊಡ್ಬೋದು. ಈ ರೀತಿ ಜಪದ ನಂತರ ಅದು ವಿಭೂತಿ ತೆಗೆದುಕೊಂಡ ನಂತರ ಒಂದು ಹೋಮವನ್ನು ಮಾಡಿ ಪೂರ್ಣಾಹುತಿ ಕೊಟ್ಟಾಗ ನಮಗೆ ಮೃತ್ಯುಂಜಯ ಅನುಕೂಲ ಆಗುತ್ತೆ. ಗುರುಗಳೇ ನಾವೆಲ್ಲ ಮಾಡಿಸಿದ್ದೀವಿ ಆದರೂ ನಮ್ಗೆ ಅನುಕೂಲ ಆಗ್ತಾಯಿಲ್ಲ ಅಂತ ಹೇಳ್ತಾರೆ. ಕೆಲವೊಬ್ರು ನೋಡಿ, ಎಲ್ಲ ಪೂಜೆ ಆದಮೇಲೆ ಅವ್ರಿಗೇನೋ ಅಪಘಾತಗಳಾಗ್ಬಿಟ್ಟಿರುತ್ತೆ. ಅದೆಲ್ಲ ಸಾಮಾನ್ಯವಾಗಿ ನೋಡಿರ್ತೀವಿ. ಯಾಕಂದರೆ ಪೂಜೆಯ ಫಲ ಸಿಗಬೇಕು ಅಂದರೆ ನಾವು ನಿಷ್ಠೆಯಿಂದ ಮಾಡಬೇಕು. ಇನ್ನೊಂದು, ಅರ್ಥವಿಲ್ಲದ ಪೂಜೆ ವ್ಯರ್ಥ ಅಂತ. ಸುಮ್ಮನೆ ಯಾರೋ ಕರೆಸಿರ್ತೀರಾ, ಯಾರೋ ಪುರೋಹಿತರು ಬಂದು ಪೂಜೆ ಮಾಡ್ತಾ ಇರ್ತಾರೆ, ಇವರೆಲ್ಲೋ ಮಾತಾಡ್ಕೊಂಡಿರೋದು, ಏನೋ ನೋಡ್ತಾ ಇರೋದು. ಯಾಕೆಂದರೆ ಮೃತ್ಯುಂಜಯ ಅಂತಂದರೆ ತುಂಬ ವಿಶೇಷವಾಗಿರುವಂಥ. ಈಗ ಸಾಮಾನ್ಯವಾಗಿ ಯಾವುದೋ ಬೇರೆ, ಈಗ ಸತ್ಯನಾರಾಯಣ ವ್ರತನೋ ಅಥವಾ ಏನೋ ಮಾಡ್ತಾ ಇರ್ತೀವಿ, ಆ ಒಂದು ಸಮಯದಲ್ಲಿ ನಾವು ಮನಸ್ಸು ಬೇರೆ ಕಡೆ ಹೋಗುತ್ತೆ. ಆದರೆ ಮೃತ್ಯುಂಜಯದಲ್ಲಿ ಆ ರೀತಿ ಅಲ್ಲ, ತುಂಬ ನಿಯಮ ನಿಷ್ಠೆಯಿಂದ ಮಾಡಬೇಕಾಗುತ್ತೆ. ಯಾಕಂದರೆ ನಮ್ಮ ಮೃತ್ಯುವಿಗೆ ಸಂಬಂಧಪಟ್ಟ ನೋಡಿ, ಎಷ್ಟೋ ದಿನದಿಂದ ಆರೋಗ್ಯ ಬಾಧೆಯಿಂದ ಬಳಲ್ತಾ ಇರ್ತಾರೆ. ಎಷ್ಟು ಹಾಸ್ಪಿಟಲ್ಸ್ಗೆ ಹೋದರೂ ಆರೋಗ್ಯ ಸಮಸ್ಯೆ ಅದು ನಿವಾರಣೆ ಆಗಿರಲ್ಲ. ಅದು ಯಾರೋ ಹೇಳಿದ್ದಾರೆ ಅಂತೇಳಿ ಪೂಜೆ ಮಾಡಿಸುವಾಗನೂ ಕೂಡ ನೀವು ಬೇರೆ ಕಡೆ ಚಿಂತನೆ ಮಾಡ್ತಾ ಇದ್ರೆ ಇನ್ನೆಲ್ಲಿ ನಮಗೆ ಫಲ ಸಿಗುತ್ತೆ. ಆ ರೀತಿ ಮಾಡುವಂಥದ್ದು. ಇನ್ನು ತುಂಬ ಸರಳವಾಗಿ ಗುರುಗಳೇ ನಾವು ಪೂಜೆ ಮಾಡಿಸೋದು ನಮಗೇನು ಸರಿಯಾಗಿಲ್ಲ, ಏನಾದರೂ ಸರಳ ಪರಿಹಾರ ಅಂತ ಬಂದಾಗ ನೋಡಿ, ನಾನು ತುಂಬ ಸರಳವಾಗಿ ನಿಮ್ಗೊಂದೆರಡು ಪರಿಹಾರಗಳನ್ನು ನಾನು ತಿಳಿಸ್ಕೊಡ್ತೇನೆ. ಒಂದು ಕುಂಬಳಕಾಯನ್ನು ತೊಗೊಳ್ಬೇಕು. ಮನೆಯಲ್ಲಿ ಒಂದು ಕುಂಬಳಕಾಯಿ ಅಥವಾ 2 ಕುಂಬಳಕಾಯಿ ತೊಗೊಂಡು ಇನ್ನು ಚೆನ್ನಾಗಿರುತ್ತೆ. ಯಾಕಂದರೆ ಒಂದು ದೃಷ್ಟಿ ತೆಗೆದು ಹೊಡೆದ್ರು ಕೂಡ ತುಂಬ ಬೇಗ ಕೆಲವೊಂದು ಆ ದೃಷ್ಟಿಯಿಂದ ಬಂದಂತಹ ಮೃತ್ಯು ಶಾಪಗಳನ್ನು ನಾವು ದೂರ ಮಾಡ್ಕೊಳ್ಳಲಿಕ್ಕೆ ಒಳ್ಳೆಯದು ಅಂತ. ಈ ಅಮಾವಾಸ್ಯೆ ಮತ್ತು ಪೌರ್ಣಮಿಗಳಲ್ಲಿ ತುಂಬ ವಿಶೇಷವಾಗಿ ಮಾಡಬೇಕು. ಯಾವ್ಯಾವುದೋ ದಿನಗಳಲ್ಲಿ ಮಾಡೋದಿಲ್ಲ. ಈಗ ಯಾಕಂದರೆ ಪರ್ವಕಾಲಗಳು ಅಂತ ನಾವು ಹೇಳ್ತೀವಿ. ಈ ಅಮಾವಾಸ್ಯೆ ಮತ್ತು ಪೌರ್ಣಮಿ ದಿನಗಳಲ್ಲಿ ಈ ಒಂದು ದೃಷ್ಟಿಗೆ ಸಂಬಂಧಪಟ್ಟಂಥದ್ದಾಗಲಿ ಮೃತ್ಯುವಿಗೆ ಸಂಬಂಧಪಟ್ಟಂಥದ್ದಾಗಲಿ, ಇವಾಗ ನೋಡಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ, ಇವಾಗ ಇದು ವೈಜ್ಞಾನಿಕವಾಗಿ ಕೂಡ ಪ್ರೂವ್ ಆಗಿದೆ. ಅಮಾವಾಸ್ಯೆ ಮತ್ತು ಈ ಪೌರ್ಣಮಿಯ ದಿನಗಳಲ್ಲಿ ತುಂಬ ಆಕ್ಸಿಡೆಂಟ್ಗಳು ಆಗ್ತಾ ಇರುತ್ತೆ. ಯಾಕಂದರೆ ಎಲ್ಲರೂ ಯಾರಾದರೂ ನೋಡಿ, ನಮ್ಮ ಹಿರಿಯರು ಮನೆಯಲ್ಲಿ ಈಗ ಹಿಂದಿಂದ ಹೇಳ್ಕೊಂಬಂದಿದ್ದಾರೆ,
ಅಮಾವಾಸ್ಯೆ ದಿನ ಇಲ್ಲಾಂದ್ರೆ ಹೊರಗಡೆ ಹೊರಟರೆ ತುಂಬ ಜಾಗೃತರಾಗಿರಬೇಕು ಅಂತ ಹೇಳಿ ಕಳಿಸ್ತಾರೆ. ಬೇರೆ ದಿನಗಳಲ್ಲಿ ಈ ಥರ ಹೇಳಲ್ಲ. ಅಮಾವಾಸ್ಯೆನೋ ಅಥವಾ ಪೌರ್ಣಮಿ ದಿನ ನಾವೆಲ್ಲ ಹೊರಗಡೆ ಹೋಗ್ತೀವಿ ಅಂತಂದರೆ ಮನೇಲಿ ತುಂಬ ಹೇಳ್ತಾ ಇರ್ತಾರೆ ಹಿಂದಿನವರು, ತುಂಬ ಹುಷಾರಾಗಿ ಹೋಗಬೇಕು, ಗಾಡಿ ಓಡಿಸ್ಬೇಕಾ, ಈ ಥರ ಹುಷಾರಾಗಿರಬೇಕು ಅಂತ. ಯಾಕಂದರೆ ಆ ರೀತಿ ಇರುವಂಥದ್ದು. ಅದೇ ದಿನ ನಾವು ಈ ಪರಿಹಾರಗಳು ಮಾಡ್ಕೊಳ್ಳುವಂಥದ್ದು. ಈ ಅಮಾವಾಸ್ಯೆಯ ದಿನ ಅಥವಾ ಪೌರ್ಣಮಿ ದಿನ ಕುಂಬಳಕಾಯಿ 2 ಭಾಗವಾಗಿ ಮಾಡಬೇಕು. 2 ಭಾಗವಾಗಿ ಮಾಡಿ ಆ ಕುಂಬಳಕಾಯಿ ಒಳಗೆ ಎಳ್ಳಿನ ಎಣ್ಣೆ ಹಾಕಿ, ಎಳ್ಳೆಣ್ಣೆಯಿಂದ ಒಂದು ಹತ್ತಿಯಿಂದ ಮಾಡಿರುವಂತಹ ಬತ್ತಿಯನ್ನು ಹಾಕಿ ಅಲ್ಲಿ ಪ್ರಜ್ವಲನ ಮಾಡಿ ಮನೇಲಿ ಇಡಬೇಕಾಗುತ್ತೆ. ಪೌರ್ಣಮಿಯ ಸಾಯಂಕಾಲ ಅಥವಾ ಅಮಾವಾಸ್ಯ ಸೂರ್ಯಾಸ್ತಮದ ನಂತರ, ನೋಡಿ ದೀಪಾರಾಧನೆಗಳು ಯಾವತ್ತು ಸೂರ್ಯಾಸ್ತಮದ ನಂತರ ಮಾಡಬೇಕಾಗುತ್ತೆ. ಸೂರ್ಯಾಸ್ತಮದ ನಂತರ ಇದನ್ನು ದೀಪವನ್ನು ಒಂದು ದೇವರ ಮನೆಯಲ್ಲಿನೋ ಅಥವಾ ಬ್ರಹ್ಮಸ್ಥಾನದಲ್ಲಿನೋ ಅಲ್ಲಿ ಹಚ್ಚಿ ಇಟ್ಟಾಗ ನೋಡಿ, ಇದರ ಕೆಳಗಡೆ ಉಪ್ಪನ್ನು ಹಾಕಿದ್ರೆ ತುಂಬ ಇನ್ನೂ ಚೆನ್ನಾಗಿರುತ್ತೆ. ತುಂಬ ಶ್ರೇಷ್ಠ ಇದು. ಉಪ್ಪನ್ನು ಕೆಳಗಡೆ ಎಷ್ಟಾಗುತ್ತೋ ಅಷ್ಟು ಉಪ್ಪನ್ನು ಕೆಳಗಡೆ ಹಾಕಿ ಒಂದು ಬಾಳೆ ಎಲೆ ಹಾಕಿ, ಬಾಳೆ ಎಲೆ ಮೇಲೆ ಉಪ್ಪು ಹಾಕಿ, ಉಪ್ಪಿನ ಮೇಲೆ ಆ ಒಂದು ಕುಂಬಳಕಾಯಿಯ ದೀಪವನ್ನು ಹಚ್ಚಿದಾಗ ಮನೆಯಲ್ಲಿ ಯಾರಿಗೇ ಆಗಲಿ ಆರೋಗ್ಯ ಸಮಸ್ಯೆಯಿಂದ ಇರ್ಬೋದು ಅಥವಾ ಮೃತ್ಯುಂಜಯ ಶಾಪ, ಅಪಘಾತಗಳಾಗುವಂಥದ್ದು ಅಥವಾ ಅಕಾಲಿಕ ಮೃತ್ಯು ದೋಷ, ಅಥವಾ ಯಾರೋ ಒಬ್ಬರು ಅವರು ಹೇಳ್ತೀವಲ್ಲ ಒಂದು ಸೆಲ್ಫ್ ಸೂಸೈಡ್ ಏನಾದ್ರು ಮಾಡ್ಕೊಳ್ಲಿಕ್ಕೆ ಹೋಗ್ತಾ ಇದ್ರೆ, ಆ ರೀತಿ ಇರುವಂತಹ ಮನಸ್ಥಿತಿನ, ಆ ಒಂದು ನೆಗೆಟಿವ್ ಎನರ್ಜಿನ ಎಲ್ಲವನ್ನು ಕೂಡ ಅದು ಏನು ಮಾಡುತ್ತೆ, ನಮಗೆ ಹೋಗಲಾಡಿಸುತ್ತೆ ಈ ಒಂದು ತಂತ್ರದಿಂದ. ಈ ರೀತಿ ಮಾಡಿಕೊಂಡು ತದನಂತರ ಸಾಯಂಕಾಲ ಸೂರ್ಯಾಸ್ತಮದ ನಂತರ ದೀಪ ಹಚ್ಚಿದ ನಂತರ ಏನು ಮಾಡಬೇಕು, ಆ ಮನೆಗೆ ಇನ್ನೊಂದು ಕುಂಬಳಕಾಯಿ ತೊಗೊಂಬಂದಿರ್ತೀರಲ್ಲ, ಆ ಕುಂಬಳಕಾಯಿನ ದೃಷ್ಟಿ ಮಾಡಿ ಅದನ್ನು ಹೊಡೆದಾಗ ಎಲ್ಲ ದೃಷ್ಟಿ ದೋಷಗಳಿಂದಾಗಲಿ, ಆರೋಗ್ಯ ಸಮಸ್ಯೆಗಳಿಂದಾಗಲಿ ಅಥವಾ ಮೃತ್ಯು ಶಾಪದಿಂದ ವಿಮುಕ್ತಿಯನ್ನು ಪಡ್ಕೊಳ್ಬೋದು. ಗುರುಗಳೇ, ತಾವು ಹೇಳ್ತಿದ್ರಿ ಜಪ ಮತ್ತು ಹೋಮದ ಬಗ್ಗೆ. ಇದನ್ನ ಯಾವ ಸಂದರ್ಭದಲ್ಲಿ ಮಾಡಬೇಕು? ಇದಕ್ಕೆ ಪರ್ಟಿಕ್ಯುಲರ್ ಟೈಮ್ ಅಂತ ಏನಾದರೂ ಇರ್ತದಾ? ನೋಡಿ, ಮೃತ್ಯುಂಜಯ ಪೂಜೆ ಅನ್ನುವಂಥದ್ದಕ್ಕೆ ಯಾವುದೇ ರೀತಿಯ ಸಮಯವನ್ನು ನೋಡ್ಕೊಳ್ಳೋ ಅವಶ್ಯಕತೆ, ಆದರೆ ಒಂದು ಶುಭ ತಿಥಿ, ಶುಭ ನಕ್ಷತ್ರಗಳು ಅಥವಾ ಆ ಒಂದು ಯಜಮಾನನ ನಕ್ಷತ್ರ ದಿನ ಮಾಡುವಂಥದ್ದು. ಯಾವಾಗ ಮಾಡುವಂತಹ ಯಾರಿಗೆ ಮಾಡ್ತಾ ಇದ್ದೀವಿ ಆ ಯಜಮಾನನ ನಕ್ಷತ್ರ ದಿನ ಮಾಡಿದ್ರೆ ನಮ್ಗೆ ಇನ್ನೂ ತುಂಬ ಬೇಗ ಫಲ ಸಿಗುತ್ತೆ. ಅದು ಯಾವುದೇ ನಕ್ಷತ್ರ ಆಗಲಿ. ಯಾಕಂದರೆ ಕೆಲವೊಬ್ಬರು ಅಶುಭ ನಕ್ಷತ್ರದಲ್ಲಿ ಕೂಡ ಜನನ ಆಗಿರುತ್ತೆ. ಕೆಲವರು ಕೇಳ್ತಾರೆ, ಗುರುಗಳೇ ಇದು ಅಶುಭ ನಕ್ಷತ್ರ ಎಲ್ಲ ಮಾಡ್ಬೋದು? ಅದೇನಿಲ್ಲ. ಯಜಮಾನನ ನಕ್ಷತ್ರ ದಿನ ಯಾವ ಪೂಜೆ ಮಾಡಿದ್ರು ಕೂಡ ಅದು ತುಂಬ ಬೇಗನೆ ಫಲ ಸಿಗುವಂಥದ್ದು. ಆ ರೀತಿ ಆ ಶುಭ ನಕ್ಷತ್ರ ನೋಡ್ಕೊಂಡ್ಬಿಟ್ಟು ನಾವು ಪೂಜೆ ಮಾಡಿದಾಗ ಶುಭ ಕಾಲದಲ್ಲಿ, ಮತ್ತು ಈಗ ಸಾಮಾನ್ಯವಾಗಿ ರಾಹುಕಾಲ ಯಮಗಂಡಗಳು ತಿಳಿದೇ ಇರುತ್ತೆ, ಅದನ್ನೆಲ್ಲ ನೋಡಿಕೊಂಡು ಶುಭವಾರವನ್ನು ನೋಡಿಕೊಂಡು ನಾವು ಪೂಜೆ ಮಾಡಿಕೊಂಡಾಗ ಪೂರ್ಣ ಫಲವನ್ನು ಪಡ್ಕೊಳ್ಬೋದು. ಮೃತ್ಯುಂಜಯ ಪೂಜೆ ಹೇಗೆ ಮಾಡಬೇಕು, ಅದರ ವಿಧಾನಗಳೇನು, ಪರಿಹಾರಗಳೇನು, ಇನ್ನೂ ಕೆಲವು ಸರಳ ಪರಿಹಾರಗಳು ಅನ್ನೋದು ಈ ಸಂಬಂಧಪಟ್ಟ ಹಾಗೆ, ಅಂದರೆ ವಿಶೇಷವಾಗಿ ಅಕಾಲಿಕವಾಗಿ ಮೃತ್ಯು ಆಗುವಂಥದ್ದು, ಅಪಘಾತಗಳು ಸಂಭವಿಸುವಂಥದ್ದು, ಅದರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ಸರಳ ಪರಿಹಾರ ಅಂತಂದರೆ ಈಗ ನಾವು ಹೇಳಿದ್ವಿ, ಮೃತ್ಯುಂಜಯನಿಗೆ ಬೆಲ್ಲವನ್ನು ನಾವು ಪೂಜೆ ಮಾಡ್ತೀವಿ ಅಂತ. ನೋಡಿ, ಬೆಲ್ಲವನ್ನು ದಾನ ಮಾಡುವುದರಿಂದ, ಈಗ ಅದೊಂದು ದೇವಸ್ಥಾನಕ್ಕೆ ಬೆಲ್ಲ ದಾನ ಮಾಡ್ಬೋದು. ಯಾಕೆಂದರೆ ಈ ಉಪ್ಪನ್ನು ಕೂಡ ದಾನ ಮಾಡಬೇಕಾದ್ರೆ ಉಪ್ಪನ್ನು ಯಾರು ತಗೊಳಲ್ಲ. ನೋಡಿ, ಈಗ ಸಾಮಾನ್ಯವಾಗಿ ಉಪ್ಪನ್ನು ಈ ಅಂಗಡಿ ಮುಂಗಟ್ಟುಗಳು ಹೊರಗಡೆ ಇಟ್ಟೋಗಿರ್ತಾರೆ, ಯಾರು ಕೂಡ ಅದನ್ನು ಏನು ಬೆಲ್ಲವನ್ನು ಅಥವಾ ಉಪ್ಪನ್ನು ಯಾರು ಕೂಡ ಮುಟ್ಟೋದಿಲ್ಲ. ಹಾಗಾಗಿ ಉಪ್ಪನ್ನು ಕೆಲವರು ದಾನ ತಗೊಳ್ಳೋದಿಲ್ಲ. ಹಾಗಾಗಿ ಏನು ಮಾಡುವಂಥದ್ದು, ಬೆಲ್ಲವನ್ನು ದಾನ ಮಾಡಿದಾಗ ನಮಗೆ ಅನುಕೂಲ ಆಗುವಂಥದ್ದು ಸರಳ ಪರಿಹಾರಗಳು. ಗುರುಗಳು ನಮಗೆ ಹೋಮ ಮಾಡಿಸ್ಲಿಕ್ಕಾಗಲ್ಲ, ಪೂಜೆ ಮಾಡಿಸ್ಲಿಕ್ಕಾಗಲ್ಲ, ಈ ರೀತಿ ಹೇಳಿದಾಗ ನೋಡಿ, ಏನಿದೆ ಬೆಲ್ಲ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಬೆಲ್ಲವನ್ನು ದಾನವಾಗಿ ಮಾಡಿದಾಗ ಮೃತ್ಯು ಶಾಪದಿಂದ ನಾವು ವಿಮುಕ್ತಿಯನ್ನು ಪಡ್ಕೊಳ್ಬೋದು. ವೀಕ್ಷಕರೇ, ನಾವಿಂದು ಗುರುಗಳಿಂದ ಪಂಚಾಂಗದ ವಿಚಾರಗಳನ್ನು, ದ್ವಾದಶ ರಾಶಿಗಳ ಫಲಾನುಫಲಗಳನ್ನು, ಜೊತೆಗೆ ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ಮೃತ್ಯುಂಜಯ ಪೂಜೆಯ ಬಗ್ಗೆ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ. ಗುರುಗಳೇ, ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ ಬೃಹತ್ ಜಾತಕಂ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.